ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತೇನು ನಾವು ಪತ್ತೆ ಹಚ್ಚಿದ್ದೇವ ನಿನ್ನೆ ಇದು ಬಹಳಷ್ಟು ಗಂಭೀರತೆ ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತಗೊಳ್ಳುವಂಥ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಇಲ್ಲಿಂದ ಎಲ್ಲಿಗೆಲ್ಲಿ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರು ಇದು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತರ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಈಗ ವಿಶೇಷ ತನ್ನ ರಚನೆ ಮಾಡಬೇಕು, ಉತ್ತಮವಾದ ಅಧಿಕಾರಿ ಮುಖಾಂತರ ಕೂಡ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಗೃಹ ಸಚಿವರು ಬಹುಶಃ ಈ ಒಂದು ವಿಷಯ ತನ್ನ ರಚಿಸ್ತಾರೆ. ಅಲ್ಲಿಯ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ಸರ್, ಈ ಹಿಂದೆ ಇದ್ದಂಥ ಆರೋಗ್ಯ ಇಲಾಖೆ ಸಚಿವರು ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ ಬಾಯಿಗೆ, ಯಾಕಂದ್ರೆ ತುಂಬಾ ಹಿಂದಿನ ದಿನಗಳಿಂದ ನಡೀತಾ ಬಂದಿದೆ. ನಿಮ್ಮ ಸರ್ಕಾರವೇ ಇತ್ತು ಸರಿ, ಆ ಸಂದರ್ಭದಲ್ಲಿ ಎಷ್ಟು ಜನ ಅದನ್ನೆಲ್ಲ ಸೇವನೆ ಮಾಡಿರ್ಬೋದು ನೋಡಿ. ಇಂದಿನ ಸಚಿವರುಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಎಲ್ಲರೂ ಕೂಡ ಕೆಲಸ ಇಟ್ಟು ಮಾಡಿದ್ದಾರೆ ಇದರಲ್ಲಿ ಅವರವರ ಕಾಲಘಟ್ಟದಲ್ಲಿ. ಅದನ್ನೀಗ ನಾವು ಇವತ್ತು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂ ಇಂದಲೇ ಇವತ್ತು ನಮಗೆಲ್ಲ ಇವತ್ತು ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ದೇನೆ ಅಂತ ಹೇಳಿದರೆ ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಒಂದು ಸರ್ಕಾರದಿಂದ, ನಮ್ಮ ಫುಡ್ ಡಿಪಾರ್ಟ್ಮೆಂಟ್, ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 7.5 ಕೋಟಿ 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಸಂಘ ಸಂಸ್ಥೆ ಬಹಳ ಎಚ್ಚೆತ್ತುಕೊಳ್ಬೇಕು. ಇವತ್ತು ಒಂದು ಫಾರ್ಮಸಿಯಲ್ಲಿ ಕರೆಕ್ಟ್, ಇನ್ನೊಂದು ಫಾರ್ಮಸಿಯಲ್ಲಿ ಒಂದಕ್ಕೆ 10,000 ರೂಪಾಯಿ ಇದೆ ಇಂಜೆಕ್ಷನ್ಗೆ, ಇನ್ನೊಬ್ಬ ಅದನ್ನು 5,000 ರೂಪಾಯಿ ಕೊಡೋದಾದ್ರೆ ಕೇಳಬೇಕು ಇವನಿಗೆ 5,000 ರೂಪಾಯಿ ಸಿಗ್ತದೆ, ಆ ಮಾಹಿತಿ ನಮಗೆ ಕೊಡಬೇಕು. ನಾವು ತನಿಖೆ ಮಾಡ್ತೇವಲ್ಲ, ಈ ಒಂದು ರೇಟ್ ಜಾಸ್ತಿಯಾ ಅಥವಾ ಇವನ ಕ್ವಾಲಿಟಿ ಕಡಿಮೆ ಅಂತ ನಾವು ನೋಡ್ತೇವೆ. ಜನ ನಮಗೆ ಸಹಕಾರ ಕೆಲಸ ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇವೆ. ಇದೆಲ್ಲ ಕೂಡ ತನಿಖೆ ಮುಖಾಂತರ ಬರುವಂಥ, ತನಿಖೆ ಆದ ನಂತರ ನಮಗೆ ಈ ವಿಚಾರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಕೂಡ ತನಿಖೆಯಿಂದ ಅಲ್ಲಿ ಬರಬೇಕಲ್ಲ, ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಆ ಪೇಷಂಟ್ ಬದುಕಿದ್ದಾರಾ ಅಥವಾ ಇನ್ನೂ ಸೀರಿಯಸ್ ಆಗಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಇವು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ, ಯಾರಿಗೂ ಗೊತ್ತು. ಇದೆಲ್ಲ ಅವ್ರ ತನಿಖೆಯಿಂದ ಆಗ್ತದೆ. ಅದಕ್ಕಾಗಿ ಇದು ಸಾವಿಗೆ ಪ್ರೇರಣೆ ಆಗುವಂತಹ ಮತ್ತು ಪ್ರೋತ್ಸಾಹ ಕೊಡುವಂತಹ ಒಂದು ಸೆಕ್ಷನ್ ಏನು ನಮ್ಮ ಫುಡ್ ಆ್ಯಂಡ್ ಸೇಫ್ಟಿಯಲ್ಲಿದೆಯಾ 302 ತರವೇ, ಅದನ್ನೇ ಇವತ್ತು ನಾವು ಇಂಪ್ಲಿಮೆಂಟ್ ಕೂಡ ನಾವು ಇವತ್ತು ಹೇಳಿದ್ದೇವೆ. ಎಷ್ಟು ಕಂಪನಿಗಳು ಭಾಗಿಯಾಗಿವೆ ಅಂತ ಲೆಕ್ಕ ಸಿಕ್ಕಿರುವ ಅಲ್ಲ, ನಾವು ಇವರು ಒಂದು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿ ಲೇಬಲ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆಲ್ಲ ಕೇಸೆಲ್ಲ ಹಾಕಿದ್ದಾರೆ. ಈಗ ಕೇಸ್ ಯಾರೇ ಡುಪ್ಲಿಕೇಟ್ ಮಾಲ್ ತಂದು ಲೇಬಲ್ ಮಾಡಿ ಮಾಡ್ತಾನೋ ಅವನ ಮೇಲಾಗಿದೆ. ಇನ್ನು ಯಾರು ಪಡ್ಕೊಂಡು ಹೋಗಿದ್ದಾರೆ, ಯಾರು ಲಾರಿಯಲ್ಲಿ ಬಂದಿದ್ದಾರೆ, ಲಾರಿಯಿಂದ ಯಾರು ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲರೂ ಕೂಡ ಇವನ್ ಲಾಜಿಸ್ಟಿಕ್ಸ್. ನನ್ನ ಹತ್ರ ಅಲ್ಲಿ ಲಾರಿ ಇದ್ರೆ ನಾನಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಇದು ಡೂಪ್ಲಿಕೇಟ್ ಅಂತೇಳಿ, ಅವರನ್ನು ಕೂಡ ನಾವು ಬಿಡ್ಲಿಕ್ಕೆ ಹೋಗುದಿಲ್ಲ ಇದರಲ್ಲಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.